ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇವಾಗ ಟೈಮ್ ಬಂದು ನೋಡಿ, ಕಾಣಿಸ್ತಾ ಇದೆಯಾ? 12 ಆಗ್ತಾ ಬಂತು. ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ನೀರು ಬಿಟ್ಟಿತ್ತು, ನೀರು ಹಿಡಿದು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಬಟ್ಟೆ ಎಲ್ಲ ತೊಳೆದು ಹಾಕಿ ಇವಾಗ ತಿಂತಾಯಿದ್ದೀನಿ. ಈಗ ನಮ್ಮ ಮನೆಯವ್ರು ಬರ್ತಾರೆ 1 ಗಂಟೆಗೆ. ಮುದ್ದೆ ಮತ್ತು ಏನದು ಕಡಲೆ ಬಜ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ರೆಸಿಪಿನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಓಕೆನಾ? ನಮ್ಮ ತಂಗಿ ಮಗಂದು ಬರ್ಡೇ ಇದೆ, ಸೊ ಅದಕ್ಕೆ ಬಟ್ಟೆ ತೊಗೊಂಡಿದ್ಲಂತೆ, ಹಾಕಿದ್ಲು. ನಾನು ಇವಾಗ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಕಡಲೆ ಬಜ್ಜಿ ಮಾಡೋಕ್ಕೆ ಒಂದು ಬಾಣಲೆನ ಇಕ್ಕಿದ್ದೀನಿ. ಬಾಣಲೆ ಕಾಯಿದ ನಂತರ ಅದಕ್ಕೆ ಇವಾಗ ಸ್ವಲ್ಪ ಕಡಲೆನ ಹಾಕ್ತಾಯಿದ್ದೀನಿ. ಶೇಂಗಾ ಅಂತಾರೆ, ನಾವು ನಮ್ಮ ಕಡೆ ಕಡಲೆ ಅಂತೀವಿ. ಸೊ ಹಾಗಾಗಿ ಅದನ್ನ ನೀಟಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೀಟಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊರಗಡೆ ಹುರಿದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಹಂಗೆ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಕಾಳನ್ನು ಹುರ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಅದು ಹುರಿಯೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಒಂಚೂರು ಬೆಲ್ಲ ಹಾಕಿ ಆಮೇಲೆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ಬೆಲ್ಲನ ಹಾಕಿದ್ದೀನಿ. ಇವಾಗ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಬೆಲ್ಲ ಹಾಕಿ ಸಖತ್ ಚೆನ್ನಾಗಿರುತ್ತೆ ಇದು ಒಂಥರ. ಆಮೇಲೆ ಇದನ್ನ ಕಾಳನ್ನು ಹುರಿದು ಹಾಕ್ಬಿಟ್ಟು ಆಮೇಲೆ ಉಪ್ಪು, ಆಮೇಲೆ ಇದನ್ನು ಹಾಕ್ಕೋಬೇಕಷ್ಟೆ. ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು, ಇಲ್ಲ ಖಾರದ ಪುಡಿನಾದರೂ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ. ಹಸಿ ಖಾರ ತಿನ್ನದೇ ಇರೋರು ಇದನ್ನು ಒಣ ಖಾರನ ಹಾಕ್ಕೊಂಡು ಮಾಡ್ಕೋಬೋದು. ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಹಾಕ್ಕೊಂಬಿಟ್ಟು ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಅದನ್ನು ಫ್ರೈ ಮಾಡಿಕೊಂಡೇ ಹಾಕ್ತೀನಿ. ನೋಡಿ, ಇವಾಗ ಕಾಳು ಸ್ವಲ್ಪ ಹುರಿದಂಗಾಗಿದೆ, ಸೊ ಅದಕ್ಕೆ ಕೈ ಆಡಿಸಿ ಬಿಡ್ತಾಯಿದ್ದೀನಿ. ನೋಡಿ ಇಷ್ಟಾಯಿತು. ಆಮೇಲೆ ಒಂಚೂರು ಹುರಿಗಡ್ಲೆನ ಹಾಕ್ತೀನಿ, ಅದಕ್ಕೆ ಟೇಸ್ಟು ಸಖತ್ತಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಗೋಲ್ಡನ್ ಫ್ರೈ ಆಗಿ ಹುರ್ಕೊಂಡಿದೆ. ಇವಾಗ ಹಸಿಮೆಣ್ಸಿನ್ಕಾಯಿನ ಹುರಿತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಅಷ್ಟೇ ನೀಟಾಗಿ ಹುರ್ಕೋಬೇಕು. ಒಂಚೂರು ಎಣ್ಣೆನ ಹಾಕಿ ಆ ಥರ ಹುರ್ಕೊಂಡ್ಮೇಲೆ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡ್ರೆ ಆಗೋಯ್ತು. ಇವಾಗ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಚರ್ಗಿಯಷ್ಟು ನೀರು ಹಾಕ್ತಿದೆ, ಅಂದರೆ 1-2 ಲೋಟದಷ್ಟು ನೀರು ಹಾಕ್ಬಿಟ್ಟು ಮುದ್ದೆ ಮಾಡೋಕ್ಕೆ ಇಡ್ತೀನಿ. ಆಮೇಲೆ ಒಂದು ಒಣ ಹಿಟ್ಟನ್ನ ಹಾಕ್ಕೊಂಡು ಒಂಚೂರು ನೀರು ಹಾಕ್ಬಿಟ್ಟು ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹಾಕಿದರೆ ಮುದ್ದೆ ಗಂಟಾಗಲ್ಲ. ಫಸ್ಟಿಗೆ ಹಾಕಿದರೆ ಅದು ಕುದಿಯೋವಾಗ ಹಾಕಬೇಕು. ನೋಡಿ, ಇವಾಗ ಮಿಕ್ಸಿಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವ, ಅದಕ್ಕೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸಿನ ಮಾಡ್ಕೊಂಬರ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಮುದ್ದೆನ ತಿರ್ಕೊಂಬಿಟ್ರೆ ಮುದ್ದೆ ಮತ್ತು ಕಡಲೆ ಬಜ್ಜಿ ರೆಡಿಯಾಗಿ ಹೋಗುತ್ತೆ. ಡೈಲಿ ವ್ಲಾಗನ್ನು ಇವಾಗ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ವಿಡಿಯೋ ನೋಡುವಾಗ ಪ್ಲೀಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿಕೊಂಡು ನೋಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗೆ ಬರ್ತಾಯಿದೆ ವಿಡಿಯೋ, ಏನೇನು ತಪ್ಪಾಗ್ತಾಯಿದೆ, ಏನು ಕರೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದನ್ನ ತಿದ್ಕೋತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋಸ್ನ ನೋಡಿ. ಓಕೆನಾ? ನೋಡಿ, ಈ ಥರ ನೀಟಾಗಿ ತಿರ್ಕೊಂಡ್ರೆ ಮುದ್ದೆ ಸಾಫ್ಟಾಗಿ ಬರುತ್ತೆ, ಸಖತ್ತಾಗಿರುತ್ತೆ.